ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ಗುರುಪ್ರಸಾದ್ ಬಂಧನವಾಗಿದೆ. ಚೆಕ್ ಬೌನ್ಸ್ ಕೇಸಲ್ಲಿ ಮಠ ಖ್ಯಾತಿಯ ಗುರುಪ್ರಸಾದ್ ಬಂಧನ ಆಗಿರೋದು. ಶ್ರೀನಿವಾಸ್ ಅನ್ನೋ ವ್ಯಕ್ತಿಗೆ ಹಣ ಕೊಡೋ ವಿಷಯಕ್ಕೆ ಕೇಸ್ ಆಗಿತ್ತು. ಗಿರಿನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು ಶ್ರೀನಿವಾಸ್. ಈ ಹಿಂದೆ ವಂಚನೆ ಹಾಗೇನೆ ನನಗೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಕೇಸನ್ನ ಹಾಕಿದ್ರು. ಕೋರ್ಟ್ಗೆ ಗುರುಪ್ರಸಾದ್ ಹಾಜರಾಗಿಲ್ಲ. NBW ಜಾರಿ ಮಾಡಲಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಗಿರಿನಗರ ಪೊಲೀಸರು ನಟ ನಿರ್ದೇಶಕ ಗುರುಪ್ರಸಾದ್ ಬಂಧನವನ್ನ ಮಾಡಿದ್ದಾರೆ. ಗುರುಪ್ರಸಾದ್ ವಿಚಾರಣೆ ನಡೀತಾ ಇದೆ. ಇನ್ನೇನು ಕೆಲವು ಹೊತ್ತಲ್ಲೇ ಕೋರ್ಟ್ಗೆ ಗುರುಪ್ರಸಾದ್ ಅವರನ್ನ ಹಾಜರುಪಡಿಸ್ತಾರೆ ಅಧಿಕಾರಿಗಳು, ಅಂದ್ರೆ ಪೊಲೀಸರು. ಚೆಕ್ ಬೌನ್ಸ್ ಕೇಸಲ್ಲಿ ಕೇಸ್ ದಾಖಲಾಗಿತ್ತು. ಕೋರ್ಟ್ಗೆ ಹಾಜರಾಗಿರಲಿಲ್ಲ ಗುರುಪ್ರಸಾದ್. ಹಾಗಾಗಿ ತನಿಗೆ ವಂಚನೆ ಹಾಗೇನೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದಂತ ಶ್ರೀನಿವಾಸ್ ಈ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ವಿಚಾರಣೆಗೆ ಗುರುಪ್ರಸಾದ್ ಹೋಗಿರಲಿಲ್ಲ. ಕೋರ್ಟ್ನಿಂದ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿತ್ತು. ಗಿರಿನಗರ ಪೊಲೀಸರು ಇವತ್ತು ನಟ ಹಾಗೇನೆ ನಿರ್ದೇಶಕ ಗುರುಪ್ರಸಾದ್ ಅವರನ್ನ ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಚೆಕ್ ಬೌನ್ಸ್ ಕೇಸಲ್ಲಿ ಮಠ ಖ್ಯಾತಿಯ ಗುರುಪ್ರಸಾದ್ ಬಂಧನ ಆಗಿರೋದು. ಶ್ರೀನಿವಾಸ್ ಅನ್ನೋ ವ್ಯಕ್ತಿಗೆ ಹಣ ಕೊಡೋ ವಿಷಯವಾಗಿ ಕೇಸ್ ಆಗಿತ್ತು. ತನಗೆ ವಂಚನೆಯನ್ನ ಮಾಡಿದ್ದಾರೆ ಗುರುಪ್ರಸಾದ್, ಹಾಗೇನೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಶ್ರೀನಿವಾಸ್ ಈ ಹಿಂದೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅದು ಕೋರ್ಟ್ಗೂ ಹೋಗಿತ್ತು. ಆದ್ರೆ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ NBW ಜಾರಿ ಮಾಡಲಾಗಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಶ್ರೀನಿವಾಸ್ ಅಂದ್ರೆ ಯಾರು, ಯಾವ ವಿಷಯವಾಗಿ ಇಲ್ಲಿ ವ್ಯವಹಾರ ನಡೆದಿತ್ತು, ದುಡ್ಡಿನ ವ್ಯವಹಾರ, ಜೊತೆಗೆ ಚೆಕ್ ಬೌನ್ಸ್ ಅಂತ ಹೇಳ್ತಿದ್ದಾರೆ. ಸುಮಾರು ಎಷ್ಟು ಲಕ್ಷಕ್ಕ ಅಥವಾ ಕೋಟಿಗ, ಎಷ್ಟಕ್ಕೆ ಅವರು ಚೆಕ್ ಕೊಟ್ಟಿದ್ರು ಆಕ್ಚುಲ್ ಆಗಿ? ಶರ್ಮಿತಾ, 2015ರಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಏನು ಡೈರೆಕ್ಟರ್ ಕಮ್ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಏನಿದ್ದಾರೆ ಅವರನ್ನ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಅವರ ಪ್ರಕರಣ ದಾಖಲಾಗಿತ್ತು. ಆದ್ರೆ ಕೋರ್ಟ್ ಇಂದ NBW ಜಾರಿ ಆಗಿದ ಹಿನ್ನೆಲೆಯಲ್ಲಿ ಆ ಪ್ರೊಸೀಜರ್ ಪ್ರಕಾರವಾಗಿ ಈಗ ಗಿರಿನಗರ ಪೊಲೀಸರು ಅವರ ಬಂಧನ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಜೊತೆಗೆ ದೂರುದಾರರಾಗಿರುವಂತಹ ಶ್ರೀನಿವಾಸ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್, ಈ ಪ್ರಕರಣ ನಡೆದಿದ್ದು ಯಾವಾಗ? ನಿಮಗೆ ಗುರುಪ್ರಸಾದ್ ಯಾವ ಪರಿಚಯ? ಎಷ್ಟು ಲಕ್ಷದ ಹಣ ವ್ಯವಹಾರ ಆಗಿತ್ತು ನಿಮ್ ಜೊತೆ? ಸರ್, 2015ರಿಂದ ನನಗೆ ಪರಿಚಯ. ನಾನು ಅವ್ರ ಅಭಿಮಾನಿಯಾಗಿ ಹೋದೆ. ಸೊ ಅವ್ರದ್ದು ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸ್ ನಡೀತಾರೆ, ಅಲ್ಲಿ ಆಸ್ ಎ ಸ್ಟೂಡೆಂಟ್ ಆಗಿ ಹೋದೆ. ಅಲ್ಲಿ ಹೋದಾಗಿಂದ ಪರಿಚಯ ಆಗಿತ್ತು. ಆಮೇಲೆ ಅವರು ಪರ್ಸ್ನಲ್ ಕಷ್ಟಗಳು, ಅವ್ರದ್ದು ಮನೆ ಹರಾಜಿಗೆ ಬಂದಿತ್ತು, ಮನೆ ಹರಾಜು ಮತ್ತು ಬೇರೆ ಬೇರೆ ಕಷ್ಟಗಳಿದ್ದಾಗ ಆ ಫೈನಾನ್ಷಿಯಲ್ ಇದು ಮಾಡಿದೆ. ನಾನು ಯಾವುದೇ ರೀತಿಯ ಫಿಲಮ್ಗೆ ಅಂತ ಹೂಡಿಕೆ ಆಗಲಿ ಪ್ರೊಡ್ಯೂಸಿಂಗ್ ಆಗಲಿ ಕೊಟ್ಟಿಲ್ಲ. ಅವ್ರ ಪರ್ಸ್ನಲ್ಗೆ ಅಂತ ನಾನು ಕೊಟ್ಟಿರೋದು ಒಟ್ಟು 30 ಲಕ್ಷ ಕೊಟ್ಟಿದ್ದೀನಿ. ನಾನು 30 ಲಕ್ಷ ಕೊಟ್ಟಿದ್ದೀನಿ. 2016ರಲ್ಲಿ ಕೊಟ್ಟಿರೋದು. ಅದಾದ್ಮೇಲೆ ಸುಮಾರು ಸತಿ ಕೇಳಿದೆ, ಕೊಡಲಿಲ್ಲ. ತುಂಬ ಸತಿ ಎಲ್ಲರ ಹತ್ರನೂ ಹೇಳಿಸ್ದೆ, ದೊಡ್ಡವ್ರು ಕೊಡಲೇ ಇಲ್ಲ. ಹೋದಾಗೆಲ್ಲ ತುಂಬ ಅನುಚಿತವಾಗಿ ವರ್ತಿಸೋದು, ಸೊ ಕೆಟ್ಟ ಮತ್ತೆ ಬೈಯೋದು, ಈ ಥರ ಮಾಡ್ತಾಯಿದ್ರು. ಸೊ ಈಗ ಜುಲೈಗೆ ಬಾ, ಅದೇನಿದೆ ಮಾತಾಡೋಣ ಅಂತ ಹೇಳಿದರು. ಜುಲೈಯಿಂದ ಅವರು RR ನಗರ್ ಫ್ಲ್ಯಾಟಿಂದ ಕಾಣೆ ಆಗಿದ್ದರು. ಸೊ ಈಗ ನಾನು ಕೋರ್ಟ್ ಕಡೆ ಹೋದೆ, ನಾನು ನ್ಯಾಯ ಕೊಡಿಸಿ ಅಂತ. ಕೋರ್ಟ್ ಕಡೆಯಿಂದ ಈಗ ನಾನ್ ಬೇಲಬಲ್ ವಾರೆಂಟ್ ಆಗಿದೆ. ಅಟೆಂಡ್ ಆಗ್ತಾ ಇರಲಿಲ್ಲ, ಅಷ್ಟೇ ಅಟೆಂಡ್ ಆಗ್ತಿರಲಿಲ್ಲ, ಸಮನ್ಸ್ ತೊಗೊತಾ ಇರಲಿಲ್ಲ, ನೋಟಿಸ್ ತೊಗೊತಾ ಇರಲಿಲ್ಲ. ನಮ್ಮ ಫೋನ್ಗಳೆಲ್ಲ ಇದು ಮಾಡಿದ್ರು, ಬ್ಲಾಕ್ ಮಾಡಿದ್ರು. ಹಾಗಾಗಿ ನಾನು ಕೋರ್ಟ್ಗೆ ಹೋದೆ. ಸರ್, ಯಾವ ಮೂಲಕ ನೀವು ಹಣ ವ್ಯವಹಾರ ಮಾಡಿದ್ರಿ, ಮತ್ತೆ ಜೊತೆಗೆ ಯಾವ ತರ ಹೊಂದಿಸಿ ಕೊಟ್ಟಿದ್ರಿ? ಮತ್ತೆ ಅಷ್ಟು ಲಕ್ಷ ಹಣ ಕೊಡ್ಬೇಕಾದ್ರೆ ನೀವು ಅಭಿಮಾನಿ ಅಂತ ಹೇಳ್ತೀರಿ, ಅಷ್ಟು ಲಕ್ಷ ಹಣ ಕೊಡ್ಬೇಕಾದ್ರೆ ಏನಾದ್ರು ಪರ್ಟಿಕ್ಯುಲರ್ ಇರ್ಬೇಕಲ್ವಾ? ಹೌದು ಸರ್, ಅಭಿಮಾನಿಯಾಗಿ ಗುರುಗಳು ಕಷ್ಟದಲ್ಲಿ ಸಿಕ್ಕಾಕಿದ್ರೆ ಗುರುಗಳು ಮನೆ ಹರಾಜಾಗ್ತಾ ಇದೆ ಅಂತ ಕೊಟ್ಟಿರೋದು ನಾನು. ಸೊ ಅಷ್ಟು ಹಣ ಸರ್, ನಾನು ಕಾರ್ ಮಾರ್ಕ್ ಕೊಟ್ಟಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಒಡವೆ ಮಾರ್ಕ್ ಕೊಟ್ಟಿದ್ದೀನಿ, LIC ಲೋನ್ ತೆಗೆದು ಕೊಟ್ಟಿದ್ದೀನಿ, ಇಷ್ಟೆಲ್ಲ ಕೊಟ್ಟಿದ್ದೀನಿ ಸರ್. ಇವಾಗ ಏನ್ ಹೇಳ್ತೀರಿ? ಈಗ ಗುರುಪ್ರಸಾದ್ ಕೋರ್ಟ್ ಮುಂದೆ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಫೈನಲ್ ಆಗಿ ಯಾವ ತರ ನೀವು ಗುರುಪ್ರಸಾದ್ ಅವರಿಗೆ ಫೈನಾನ್ಸ್ ಮಾಡಬೇಕಂತ ಹೇಳಿ? ಸರ್, ಈಗಲೂ ನಾನೇನಿಲ್ಲ ಸರ್, ಈಗಲೂ ನಾನು ಕೇಳ್ಕೊಂಡು, ನನಗೆ ಈಗಲೂ ಗುರುಗಳೇ ಸರ್. ಈಗಲೂ ಫಸ್ಟ್ ಗುರುಗಳೇನಿದ್ರು ಈಗಲೂ ಅದೇ ಗುರುಭಾವ ಇದೆ. ನಾನು ಕಷ್ಟದಲ್ಲಿದ್ದೀನಿ ಸರ್, ಬೀದಿಗೆ ಬಿದ್ದಿದ್ದೀನಿ. 30 ಲಕ್ಷ ಕೊಟ್ಟುಬಿಟ್ಟು ನನ್ನ ದುಡ್ಡು ನಾನು ಕೊಡಲಿ ಸರ್, ಅಷ್ಟೇ ಸರ್, ಬೇರೆ ಇನ್ನೇನು ಕೇಳಲ್ಲ. ಈಗಲೂ ನನಗೆ ಗುರುಗಳೇ ಅವರು, ಯಾವತ್ತಿದ್ರು ನನಗೆ ಗುರುಗಳೇ. ನನ್ನ ದುಡ್ಡು ನನಗೆ ಕೊಡಲಿ ಅಷ್ಟೇ ನಾನು ಕೇಳ್ತೇನೆ. ಇವಾಗ ನಾನು ದುಡ್ಡೆಲ್ಲ ಕೊಟ್ಟು ಬೀದಿಗೆ ಬಿದ್ದಿದ್ದೀನಲ್ವಾ ಸರ್, ನನ್ನ ದುಡ್ಡು ಕೊಡಲಿ ಸರ್. ಈಗ ಹಣ ಕೇಳಿದ್ರೆ ಅವರು ಏನು ಯಾವ ಥರ ಉತ್ತರ ಕೊಡ್ತಾ ಇದ್ದಾರೆ? ಅವರು ಅದು ಹೇಳೋಕ್ಕಾಗಲ್ಲ, ನೀವೇ ಬೀಪ್ ಹಾಕಬೇಕಾಗುತ್ತೆ. ಆ ಥರ ಭಾಷೆ ಬಳಸಿದ್ದಾರೆ, ಆ ಥರ ವರ್ತನೆ ಮಾಡಿದ್ದಾರೆ. ನಾನು ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಿ, ಕೊಡಲಿಲ್ಲ. ಇದಕ್ಕೆ ಸಾಕ್ಷಿಗಳು ಸುಮಾರು ಜನ ಇದನ್ನು ನೋಡೋರು ಇರ್ತಾರೆ. ಕೇಳಕ್ಕೆ ಹೋದಾಗ ಈ ಸಾಕ್ಷಿ ಇದ್ದವರು ಇದ್ದಾರೆ. ತುಂಬ ಅನುಚಿತವಾಗಿ ವರ್ತಿಸಿದ್ದಾರೆ. ಮತ್ತು ಕೆಟ್ಟ ಪದಗಳಲ್ಲಿ ಯೂಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ನೀನು ಆ ಥರ ಎಲ್ಲ ಹೇಳಿದ್ದಾರೆ ಸರ್. ಈಗಲೂ ನಾನು ಹೇಳೋದು, ನನ್ನ ದುಡ್ಡು ನನಗೆ ಕೊಡಲಿ ಸರ್, ಅದು ಬಿಟ್ಟು ಬೇರೆ ಏನೂ ಅವ್ರ ಮೇಲೆ ದ್ವೇಷ ಇಲ್ಲ.
ಈಗಲೂ ನನಗೆ ಗುರುಗಳೇ. 2015ರಲ್ಲಿ ಹಣ ಕೊಯ್ದು ವ್ಯವಹಾರ ಆಗಿತ್ತು, ಆ ಟೈಮಲ್ಲಿ ನಿಮ್ಗೆ ಪರಿಚಯ ಆಗಿದ್ರೆ ಹಿಂದಿನಲ್ಲೂ ನಿಮ್ಗೆ ಪರಿಚಯನ ಗುರುಪ್ರಸಾದ್ ಅವರು ಹೇಗೆ ಅಂತ? 2015ರಿಂದನೇ ನಾನೇ ಹೋಗಿ ಅಪ್ರೋಚ್ ಮಾಡಿದೆ. 2015ರಿಂದ ಪರಿಚಯ ಸರ್ ನನಗೆ. ಡೈರೆಕ್ಟ್ ಅವ್ರ ಮನೆ ಏನೋ ಸಮಸ್ಯೆ ಆಗಿದೆ ಅಷ್ಟೇ ಅಮೌಂಟ್ ಅನ್ನ ನಿಮ್ಗೆ ಕೊಟ್ಟಿದ್ದು. ಹರಾಜು ಆಗಿತ್ತು, ಅದಾದ್ಮೇಲೆ ಬೇರೆ ಬೇರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆಲ್ಲ ಕೊಟ್ಟಿದ್ದೀನಿ ಸರ್. ಎಸ್, ಇದು ಶರ್ಮಿತಾ, ಇದಿಷ್ಟು ಶ್ರೀನಿವಾಸ್ ಅವರ ಮಾತು. ಅಂದ್ರೆ ಅಂದ್ರೆ ಒಂದೇ ಸಲಕ್ಕೆ 30 ಲಕ್ಷ ಚೆಕ್ ಅನ್ನ ಬರ್ಕೊಟ್ಟಿದ್ರ ಗುರುಪ್ರಸಾದ್, ಅಥವಾ ಇವರೇನು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಅಂದ್ರೆ ಅವ್ರು ಕೇಳಿದಾಗ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟಿದ್ದ, ಅದಕ್ಕೆ ಪ್ರತಿಯಾಗಿ ಚೆಕ್ ಅನ್ನ ಇಸ್ಕೊಂಡಿದ್ರ? ಎಸ್ ಶರ್ಮಿತಾ, ಆಗ ವಿಚಾರಣೆಗೋಸ್ಕರ ಈಗ ಪೊಲೀಸರು ಅವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಅಂದ್ರೆ ಅವರು ಹಂತವಾಗಿ ಹಣವನ್ನ ಚೆಕ್ ಮತ್ತೆ ಕ್ಯಾಶ್ ಮೂಲಕವಾಗಿ ಹಣವನ್ನ ಕೊಟ್ಟಿದ್ದೆ. ಆದ್ರೆ 30 ಲಕ್ಷ ಹಣ ಕೊಟ್ಟಿದ್ರು ಸಹ ಇದುವರೆಗೂ ಅವರು ನನಗೆ ಹಣವನ್ನ ವಾಪಸ್ ಕೊಡೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ. ಹಣ ವಾಪಸ್ ಕೇಳಿದಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾರೆ. ಹಣ ಕೊಡೋದಿಲ್ಲ, ಏನ್ ಮಾಡ್ಕೊ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಗುರುಪ್ರಸಾದ್ ಅವರು ಮಾತಾಡೋಕೆ ಮುಂದಾದ್ರು. ಆದ್ರೆ ಈಗ ಸದ್ಯ ಅವರು ನಾನು ಪತ್ರಿಕಾಗೋಷ್ಠಿ ಮೂಲಕ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಈಗ ಸದ್ಯ ಅವರು NBW ಜಾರಿ ಆಗಿದ್ದ ಹಿನ್ನೆಲೆಯಲ್ಲಿ ಈ ಮೂಲಕವಾಗಿ ಅಂದ್ರೆ NBW ಜಾರಿ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಸದ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಾಳೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಆದ್ರೆ ಇವರು ಹಣವನ್ನ ಕೊಟ್ರೆ ನಾನು ಅದ್ರ ಮೂಲ ಅಂದ್ರೆ ಅದನ್ನ ಕೇಸ್ ಏನಿದೆ ಅದನ್ನ ವಿತ್ಡ್ರಾ ಮಾಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಈ ಪ್ರಕರಣ ಸಂಬಂಧ ಗುರುಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಉಲ್ಟಾ ಪಲ್ಟಾ ಬರೆಯೋದು ಬೇಡ, ಕೋರ್ಟ್ ಹೋಗ್ಬೇಕಿದೆ. ಕೋರ್ಟ್ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಕರೀತಾ ಇದ್ದೀನಿ. ನಾಳೆ ಪ್ರೆಸ್ ಮೀಟ್ ಎಷ್ಟೊತ್ತಿಗೆ ಅಂತ ಹೇಳಿ ಸರ್, ಹೇಳಿ ಪ್ರೆಸ್ ಮೀಟ್ ಹೇಳಿ ಸರ್. ಇಲ್ಲಿ ಬನ್ನಿ. ಅಲ್ಲ, ಪ್ರೆಸ್ ಮೀಟ್ ಹೋಗಿ ಯಾವ ವಿಚಾರ ಏನ್ ಮಾಡಿಲ್ಲ, ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಿ? ನಿಮ್ಗೆ ಏನ್ ಪ್ರೆಸ್ ಮೀಟ್ ನಾಳೆ ಕರೀತೀನಿ. ಪಂಚಮಸಾಲಿ ಮೀಸಲಾತಿಗಾಗಿ ದೆಹಲಿ ಚಲೋಗೆ ಕರೆಯನ್ನ ನೀಡಲಾಗಿದೆ. ಬಹಿರಂಗ ಸಭೆಯಲ್ಲಿ ನಿರ್ಣಯವನ್ನ ಘೋಷಣೆ ಮಾಡಿದ್ದಾರೆ ಯತ್ನಾಳ್. ಶಿಗಾವ್ನಲ್ಲಿ ನಡೆದಂತಹ ಸಮಾವೇಶದಲ್ಲೇ ಈ ಘೋಷಣೆಯನ್ನ ಮಾಡಿದ್ದಾರೆ. ಈ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಭರವಸೆ ಇಲ್ಲ, ನಿಮ್ ಮುಂದೆ ನಾವಿನ್ ಬರಲ್ಲ, ದೆಹಲಿ ಚಲೋ ಮಾಡ್ತೀವಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲೇ ನಿರ್ಣಯವನ್ನ ಘೋಷಣೆ ಮಾಡಿದ್ದಾರೆ ಯತ್ನಾಳ್. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಜೊತೆಗೆ ಸಿಎಂ ಮನೆಗೆ ಮುತ್ತಿಗೆ ಎಲ್ಲ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಸಮಾವೇಶ ಮಾಡಿದಾಗ ಆ ಸಮಾವೇಶದಲ್ಲೇ ಘೋಷಣೆ ಮಾಡಿರೋದು 2 ವರ್ಷ ಕಾದ್ವಿ ನಾವು, ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳು ಅಂತ ಹೇಳಿ. ಆದ್ರೆ ಇವರು ಆಣೆ ಪ್ರಮಾಣ ಎಲ್ಲ ಮಾಡಿದ ಮೇಲೂ ಕೂಡ ಮೀಸಲಾತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಇನ್ ಮುಂದೆ ಅವ್ರ ಮೇಲೆ ಭರವಸೆ ನಾವಿಡಲ್ಲ, ನಿಮ್ ಮುಂದೆ ನಾವು ಬರೋದೂ ಇಲ್ಲ, ದೆಹಲಿ ಚಲೋ ಮಾಡ್ತೀವಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲೇ ತಮ್ಮ ನಿರ್ಣಯ ಘೋಷಣೆ ಮಾಡಿದ್ದಾರೆ ಯತ್ನಾಳ್. ಕ್ಯಾಬಿನೆಟ್ನಾಗೆಲ್ಲೈತಪ್ಪ, ಕ್ಯಾಬಿನೆಟ್ ಟರಾವ್ ತೋರಿಸ್ರಿ. 2C 2D ಕೊಟ್ಟಿದ್ದು ನೀವು ಟರಾವ್ ತೋರಿಸ್ರಿ ಐತೇನ? ನೀವು ಕ್ಯಾಬಿನೆಟ್ನಾಗ ಸಬ್ಜೆಕ್ಟೇ ಇಲ್ಲ, ಅಲ್ಲಿ ಟರಾವಣೆ ಆಗಿಲ್ಲ, ಸಬ್ಜೆಕ್ಟ್ ಇಲ್ಲಾರಂತದು. ಯಾಕಿಂತ ಮೋಸ ಮಾಡೋದು ಅವಶ್ಯ ಇದ್ರಿ ಬೊಮ್ಮಾಯಿಯವ್ರೆ? ಏನ್ ಮುಖ್ಯಮಂತ್ರಿ 1 ದಿವಸ ಆದ್ರೂ ಮಾಜಿ ಮುಖ್ಯಮಂತ್ರಿನೇ. 10 ವರ್ಷ ಜ್ಯೋತಿ ಬಾಸು 30 ವರ್ಷ ಮುಖ್ಯಮಂತ್ರಿ ಇದ್ರು. ಅವ್ರ ಮಾಜಿ ಆಗ್ಬೇಕಲ್ಲ. ಸಿದ್ದೇಶ್ವರಪ್ಪ ಹೇಳತ್ತಾರ, ಕುರ್ಚಿ ಕಾಯಮಲ್ಲ, ಕುರ್ಚಿ ಇದ್ದಲ್ಲಿ ಇರ್ತದ, ಬಂದು ಕುಂಡ್ರಿರ್ತಾರ ಹೋಗೋರು. ನಾ ಇಷ್ಟೇ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಈ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಪ್ರಧಾನಮಂತ್ರಿಗಳು ಅವರೇ ಮತ್ತಷ್ಟು ಗಳಿಸಿ, ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳ ಮೇಲೆ. ಅವರಪ್ಪ ಇದಕ್ಕೆ ನ್ಯಾಯ ಕೊಡಬೇಕಾದ ಪ್ರಧಾನಮಂತ್ರಿಗಳೇ. ನಾವು ಹೇಳಿದ್ದೀನಿ, ನಮ್ಮ ಕೂಡಲ ಸಂಗಮ ಶ್ರೀಗಳ ಕಡೆಯಿಂದ ಸುದೀರ್ಘವಾದಂತಹ ಒಂದು ಪತ್ರ ಬರ್ತೀವಿ ಪ್ರಧಾನಮಂತ್ರಿಗಳು. ಯಾವ ರೀತಿ ನಮ್ಮ ಸಮುದಾಯಕ್ಕೆ ಮೋಸ ಆಯ್ತು, ಯಾವ ರೀತಿ ಇಲ್ಲಿನ ಸರ್ಕಾರ ಹೆಂಗ್ ನಡ್ಕೋತ ನಮ್ಮ ಜೊತೆಗೆ ಅಂತ ನಾವು ಹೇಳ್ತೀವಿ. ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದ್ವಿ. ನೀವೆಲ್ಲರೂ ಮೂಡಿಸ್ತೀರಿ ಅಂತ ಹೇಳಿ ಇನ್ನು ಎರಡನೇ ನಿರ್ಣಯ ಏನಪ್ಪಾ ಅಂತಂದ್ರೆ, ಇನ್ಮೇಲೆ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಸಂಧಾನ ಮಾಡುವಂತ ಮಾತುಕತೆ ಮಾಡೋದನ್ನ ನಾವು ಮಾಡಲ್ಲ. ನಮ್ಮ ಸಮಾಜ ಅವನ ಮೇಲೆ ಇಟ್ಟಂತ ವಿಶ್ವಾಸವನ್ನ ಇವತ್ತು ಕಳ್ಕೊಂಡಿದೆ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೂಲಕವಾಗಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಕೇಳುವಂಥದ್ದು, ನ್ಯಾಯ ಒದಗಿಸಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೂಲಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕು ಅಂತೇಳಿ
ಎರಡನೇ ನಿರ್ಣಯವನ್ನ ನಾವೆಲ್ಲರೂ ಕೂಡಿ ಮಾಡಿದ್ದೀವಿ. ನಮ್ಮ ಮೂರನೇ ನಿರ್ಣಯ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಪೂರ್ಣ ಪ್ರಮಾಣದ ವರದಿ ನಮ್ಮ ಕೈಲಿ ಸೇರದೆ ಹೋದ್ರೆ, ಧರಣಿ ಸತ್ಯಾಗ್ರಹ ಮಾಡಿದ್ದು ಸಹ ನಮ್ಮ ಕೈಲಿ ಸೇರದೆ ಹೋದ್ರೆ, ನೀತಿ ಸಮಿತಿ ಒಂದು ವೇಳೆ ಬಂತಪ್ಪ ಅಂತಂದ್ರೆ ಅವತ್ತಿಂದ ಇಡೀ ರಾಜ್ಯಾದ್ಯಂತ ಈ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾರ್ಯಾರು ಮೋಸ ಮಾಡಿದ್ದಾರೆ, ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ, ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ, ಅದು ಯಾವುದೇ ಜನಾಂಗದಲ್ಲಿರಲಿ, ಯಾವುದೇ ಪಕ್ಷದಲ್ಲಿ ನಮ್ಮ ಸಮಾಜಕ್ಕೆ ಕೆಲಸ ಮಾಡುವಂತವರಿಗೆ 2023 ಚುನಾವಣೆಯಲ್ಲಿ ಯಾವ ರೀತಿ ಸಮಾಜವನ್ನು ಪಾಠ ಸಹ ರಾಜ್ಯಾದ್ಯಂತ ಸತ್ಯ ಸಂಕಲ್ಪ ಅಭಿಯಾನವನ್ನು ಮಾಡಿ ಸಮಾಜಕ್ಕೆ ಸಂದೇಶ ಕೊಡಬೇಕೆನ್ನುವಂತ 3 ನಿರ್ಣಯಗಳನ್ನ ಇವತ್ತಿನ ಸಭೆಯ ಮೂಲಕವಾಗಿ ನಾವೆಲ್ಲ ಕೈಗೊಂಡಿದ್ದೀವಿ. ಹಾಗಾಗಿ ನಾಳೆಯಿಂದ ಎಲ್ಲ ಕೂಡಿ ಮಾಡ್ತೇನೆ. ಪ್ರತಿದಿನ 2 ತಾಲೂಕು ಬಂದು ಕೈಲಾಸ ಎಲ್ಲ ಮಾಡಬೇಕು. ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ವರದಿ ಪಡೆಯುವವರೆಗೂ ಸತ್ಯಾಗ್ರಹ ಮಾಡ್ತೀನಿ. ಆ ಸತ್ಯಾಗ್ರಹವನ್ನು ಮಾಡಿದ್ಮೇಲೆ ನ್ಯಾಯ ಕೊಡದೆ ಹೋದ್ರೆ ಆ ಮೂಲಕ ರಾಜ್ಯ ಮಾಡಬೇಕು ಇದ್ದೀನಿ. ಈ ಮೂಲಕ ಎಲ್ಲರೂ ಮನೆ ಮಾಡ್ತಾ ಇವತ್ತಿನ ಧರಣಿ ಸತ್ಯಾಗ್ರಹ. ಇನ್ನು ಸಚಿವ ನಿರಾಣಿ ವಿರುದ್ಧ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿಮ್ಮಂತೆ ನಾನು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡುವಂತಾನು ಸವಾಲನ್ನ ಎಸೆದಿದ್ದಾರೆ ನಿರಾಣಿ ಅವರಿಗೆ ಯತ್ನಾಳ್. ಸಚಿವ ನಿರಾಣಿ ವಿರುದ್ಧ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಿಮ್ಮಂತೆ ನಾನಂತೂ ಚಿಲ್ಲರೆ ಕೆಲಸ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಒಂದು ಸವಾಲನ್ನು ಹಾಕಿರೋದು, ನೀವು ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡು ಅಂತ. ಶಾಸಕ ಯತ್ನಾಳ್ ಮತ್ತು ಸ್ವಾಮೀಜಿಯನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ 2A ಮೀಸಲಾತಿ ಬೇಕೇ ಬೇಕು ಎಂದು ಈಗಾಗಲೇ ಹಾವೇರಿ ಜಿಲ್ಲೆ ಸಿಗ್ಗಾವಿ ಪಟ್ಟಣದಲ್ಲಿರುವಂತಹ ಸಿಎಂ ನಿವಾಸಕ್ಕೆ ಈಗಾಗಲೇ ಪಂಚಮಸಾಲಿ ಸಮಾಜದ ಮುಖಂಡರು ಮತ್ತು ಶ್ರೀಗಳು ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಮುತ್ತಿಗೆ ಹಾಕೋದನ್ನ ಕ್ಯಾನ್ಸಲ್ ಮಾಡುವುದರ ಮೂಲಕ ಈಗ ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಳಿ ರಸ್ತೆಯನ್ನು ತಡೆ ನಿಲ್ಲಿಸಿದರೆ ನನ್ನ ಹಿಂಭಾಗದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ಶ್ರೀಗಳು ಕೂಡ ಈಗಾಗಲೇ ಕುಳಿತುಕೊಂಡಿರುವಂತದ್ದು. ಸುಮಾರು ಸಾವಿರಾರು ಏನು ಪಂಚಮಸಾಲಿ ಸಮಾಜದ ಏನು ಮುಖಂಡರಾಗಿರ್ಬೋದು, ಜನರಾಗಿರ್ಬೋದು, ಇವರು ಎಲ್ಲರೂ ಕೂಡ ಇಲ್ಲಿ ಬಂದು ನಮಗೆ ನ್ಯಾಯ ಬೇಕೇ ಬೇಕು, ನಮಗೆ 2A ಮೀಸಲಾತಿ ಘೋಷಣೆ ಮಾಡಬೇಕು ಮಾತನ್ನ ತಪ್ಪಿದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗೋದಿಲ್ಲ. ಇನ್ನು ಮುಂದೆ ನಾವೇನಿದ್ರು ದೆಹಲಿ ಚಲೋ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಜೊತೆಗೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ನಾವು ಹೋಗಿ ನಾವು ಪತ್ರವನ್ನು ಬರೆಯುವ ಮೂಲಕ ನಮಗೆ ಏನು ಅನ್ಯಾಯ ಆಗಿದೆ ಎಂಬುದರ ಬಗ್ಗೆ ನಾವು ತಿಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮ್ಮ ಜೊತೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇರುವಂತದ್ದು. ನಾವು ಮಾತನಾಡ್ತಾ ಹೋಗ್ತೀನಿ. ಸರ್, ಇವಾಗ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ಒಂದು ನಿರ್ಣಯನ ಮಾಡಿದ್ರಿ ಸರ್. ಏನ್ ನಿರ್ಣಯ ಮಾಡಿದ್ರಿ ಸರ್? ವಾಟ್ ನೆಕ್ಸ್ಟ್ ಸರ್? ಮುಂದೇನು ಸರ್ ಹಾಗೆ ನಿಮ್ಮ ನಡೆ? ಈಗ ಮುಖ್ಯಮಂತ್ರಿ ಬೊಮ್ಮಾಯಿಯವರು 6 ಸಲ ನಮ್ಮ ಮಾತುಕತೆ ಕರೆದಾರೆ. 6 ಸಲನೂ ನಾನು ಮಾಡೇ ಮಾಡ್ತೀನಿ, ನನ್ನ ಮ್ಯಾಗ ವಿಶ್ವಾಸ ಇಡ್ರಿ, ಎಲ್ಲ ಕಾನೂನಾತ್ಮಕವಾಗಿ ನಾ ಅದನ್ನ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ರು. ಮುಂದೇನು ಹೇಳಿದ್ರು, 2A ಏನು ಅದರಲ್ಲಿರೋ 102 ಜಾತಿಗೆ ತೊಂದರೆ ಆಗದ ರೀತಿಯಲ್ಲಿ ನಾನು 2C ಮತ್ತು D ಮಾಡಿಕೊಡ್ತೀನಂದ್ರು. ಅದು ಯಾವುದನ್ನು ಅವ್ರು ಈಡೇರಿಸಿಲ್ಲ. ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ, ಇನ್ಮೇಲೆ ಬೊಮ್ಮಾಯಿಯವ್ರ ಜೊತೆಗೆ ಮಾತುಕತೆ ನಮ್ದಿಲ್ಲ. ಏನಿದ್ರು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಪೂಜ್ಯ ಶ್ರೀಗಳು ಸುದೀರ್ಘವಾಗಿ ಈ 2 ವರ್ಷದಲ್ಲಿ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾವ ರೀತಿ ಸಮುದಾಯಕ್ಕೆ ಮೋಸ ಮಾಡ್ಕೋತ ಬಂದಿದ್ದಾರೆ, ಯಾವ ರೀತಿ ನಮ್ಮ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ, ಸುದೀರ್ಘವಾಗಿ ಪತ್ರ ಬರೆದು ನಮಗೆ ಇವತ್ತು ಮುಖ್ಯಮಂತ್ರಿ ಮೇಲೆ, ಯಡಿಯೂರಪ್ಪ ಮೇಲೆ ವಿಶ್ವಾಸ ಹಾರಿ ಹೋಗಿದೆ. ಅದಕ್ಕೆ ನಾವು ಏನಾದರೂ ಇನ್ಮೇಲೆ ನಮ್ಮ ಶ್ರೀಗಳಿಗೆ ಪ್ರಧಾನಮಂತ್ರಿಗಳ ಆಹ್ವಾನ ಮಾಡಿದ್ರೆ ಅಲ್ಲಿ ಹೋಗಿ ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಚಾರವನ್ನು ವ್ಯಕ್ತಪಡಿಸುವಂಥದ್ದು ನಾವು ನಿರ್ಣಯ ಮಾಡಿದ್ದೀವಿ. ಇದು ಯತ್ನಾಳ್ ಅವರ ಮಾತಾಗಿದ್ದಂಗೆ ಶ್ರೀಗಳು ಕೂಡ ನಮ್ಮ ಜೊತೆಗೆ ಇರುವಂತದ್ದು. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಗುರುಗಳು, ಈಗ ಒಂದು ಮಹತ್ವದವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರಿ. ಇವತ್ತೆಲ್ಲೋ ಒಂದ್ ಕಡೆ ಆಕ್ರೋಶದ ಕಟ್ಟೆ ಹೊಡಿತು ಅಂತಾನೆ ಹೇಳ್ಬೋದು. ಸೊ ಹೆದ್ದಾರಿ ತಡೆ ಮಾಡಿದ್ರಿ ಸರ್. ಮುಂದೆ ಏನು ಗುರುಗಳೇ, ಹಾಗಾದ್ರೆ ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ರಿ? ಹಾಗಾದ್ರೆ ಪಂಚಮಸಾಲಿಗಳು ಭೂಮಿ ತಾಯಿಯ ಮಕ್ಕಳು, ನಾವು ಸಹನೆಗೆ ಹೆಸರಾದಂತವ್ರು. ನಮ್ಮ ಸಹನೆಯನ್ನ ಕೆಣಕಿ 2 ವರ್ಷಗಳ ಕಾಲ ಸುಳ್ಳು ಹೇಳಿ ಜನ್ಮ ಕೊಟ್ಟ ತಾಯಿಯ ಮೇಲೆ ಆಣೆ ಮಾಡಿ ಮೋಸ ಮಾಡಿದ್ದನ್ನು ಖಂಡಿಸಿ ಇವತ್ತು ನಮ್ಮ ಸಹನೆ ಮೊದಲ ಬಾರಿಗೆ ಕಟ್ಟೆ ಹೊಡೆದಿದೆ.
ಆಕ್ರೋಶಗೊಂಡು ಉರಿ ಬಿಸಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡಿ ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ. ಈಗಾಗಲೇ ನಾವು ನಿರ್ಣಯ ಮಾಡಿದಂತೆ ಇನ್ಮೇಲೆ ಯಾವತ್ತೂ ನಾವು ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಲ್ಲ, ಅವ್ರ ಜೊತೆ ಮಾತುಕತೆ ಮಾಡಲ್ಲ. ಏನೇ ಇದ್ರೂ ನಾವು ಸನ್ಮಾನ ಪ್ರಧಾನಮಂತ್ರಿಗಳ ನಂಬಿಕೆ ಇಟ್ಕೊಂಡಿದ್ದೀವಿ, ಅವರ ಮೊರೆ ಹೋಗ್ತೀವಿ. ಅವರು ಮುಖ್ಯಮಂತ್ರಿ ನಿರ್ದೇಶನ ಮಾಡಿ ನಮಗೆ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲು ಪ್ರಯತ್ನ ಪಡಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನ ಮಾಡಿದ್ವಿ. ಅದರ ಜೊತೆಯಲ್ಲಿ ಯಾವಾಗ ಹೋಗ್ಬೇಕು ಅಂತ ಏನಾರ ದಿನಾಂಕ ಆಗಿರ್ಬೋದು ಅಥವಾ ಏನಾರ ನಿರ್ಣಯ ಮಾಡಿದಿರಾ ಅಂತ? ಈಗ ನಾವು ಕೆಲವೇ ನಿಮಿಷಗಳ ನಿರ್ಣಯಗಳನ್ನ ಹೇಳ್ತೀವಿ, ಏನೇನು ಮಾಡಿದೀವಿ ಅಂತೇಳಿ. ಮೈಕ್ ಬಂದ್ಕೊಳ್ಳಿ ನಿರ್ಣಯಗಳು ಹೇಳ್ತೀವಿ. ನಿರ್ಣಯ ಹೇಳ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ನಾವು ಎಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ, ಏನು ಮಾಡಬೇಕು ಅಂತೇಳಿ ಅದನ್ನ ನಾವು ನಿರ್ಣಯ ಮಾಡ್ಕೊಂಡು ನಿಮಗೆ ಇದು ಮಾಧ್ಯಮದಲ್ಲಿ ತಿಳಿಸ್ತೀವಿ. ಇದು ಇಷ್ಟು ಶ್ರೀಗಳ ಒಂದು ಮಾತಾಗಿರುವಂತದ್ದು. ಜೊತೆಗೆ ಯತ್ನಾಳ್ ಅವರು ಕೂಡ ಮಾತಾಗಿರುವಂತದ್ದು. ನಮಗೆ ಏನ್ ಅನ್ಯಾಯ ಆಗಿದೆ ಎಂಬುದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ನಾವು ಪತ್ರ ಬರೆಯೋದ್ರ ಮೂಲಕ, ಜೊತೆಗೆ ಅವರನ್ನು ಭೇಟಿ ಆಗೋದ್ರ ಮೂಲಕ ನಮಗೆ ರಾಜ್ಯ ಸರ್ಕಾರ ಏನು ಅನ್ಯಾಯ ಮಾಡಿದೆ ಎಂಬುದನ್ನ ಹೇಳ್ತಾ ಹೋಗ್ತೇವೆ ಎಂಬುದನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರಮೇಶ್ BH, ನ್ಯೂಸ್ 18 ಹಾವೇರಿ. ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ನಿರಂತರವಾಗಿ ನಡೀತಲೇ ಇದೆ. ಈಗ ಉಗ್ರ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಶ್ರೀಗಳು ಹಾಗೇನೆ ಯತ್ನಾಳ್ ಕೊಟ್ಟಿರೋದು. ಯಾಕಂದ್ರೆ ಮುಖ್ಯಮಂತ್ರಿಗಳ ಮೇಲೆ ನಾವು ಭರವಸೆ ಇಟ್ಟಿದ್ವಿ, 2 ವರ್ಷ ಕಾದ್ವಿ. ಕಾರಣ ನಮ್ಮದೇ ಸಮುದಾಯದ ಮುಖ್ಯಮಂತ್ರಿಗಳು ನಮ್ಮ ಅಂದ್ರೆ ಬೇಡಿಕೆಗೆ ಸ್ಪಂದಿಸ್ತಾರೆ, ಈಡೇರಿಸ್ತಾರೆ ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಮೊನ್ನೆ ಮಾತಾಡುವಾಗ ತಾಯಿ ಮೇಲೆಲ್ಲ ಪ್ರಮಾಣ ಮಾಡಿ ಆಣೆ ಮಾಡಿ ಮೀಸಲಾತಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದವರು. ಸೊ ಈಗ ನೋಡಿದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಕಾನೂನು ರೀತಿಯಲ್ಲಿ. ನಮಗೆ 2A ಮೀಸಲಾತಿನೇ ಬೇಕು. ಅವ್ರು ಕೊಡುವಂತ ಬೇರೆ ಯಾವುದೇ ಮೀಸಲಾತಿಗಳು ನಮಗೆ ಬೇಕಾಗಿಲ್ಲ. ಅವರು ಆಲ್ಟರ್ ಮಾಡೋದೇ ಬೇಕಾಗಿಲ್ಲ ಮೀಸಲಾತಿ ವಿಷಯದಲ್ಲಿ. ನಾವು ದೆಹಲಿ ಚಲೋ ನಡೆಸ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಶೀಘ್ರವೇ ಸ್ಯಾಂಟ್ರೋ ರವಿಯನ್ನ ಬಂಧಿಸ್ತೀವಿ, ಸ್ಯಾಂಟ್ರೋ ರವಿಯನ್ನ ಬಂಧಿಸದೆ ನಾನು ಬೆಂಗಳೂರಿಗೆ ಹೋಗಲ್ಲ ಅಂತ ಮೈಸೂರಲ್ಲಿ ADGP ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವನು ಅಂಡಮಾನ್ನಲ್ಲಿರ್ಲಿ ಅಥವಾ ಬೇರೆ ಎಲ್ಲೇ ಇರಲಿ, ಅವನನ್ನ ಹಿಡಿದು ನಾವು ತರ್ತೀವಿ. ದೇಶದ 7 ರಾಜ್ಯಗಳಲ್ಲಿ ನಮ್ಮ ಟೀಮ್ ಆತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದೆ ಅಂತ ರಾಜ್ಯ ಕಾನೂನು ಸುವ್ಯವಸ್ಥೆ ADGP ಅಲೋಕ್ ಕುಮಾರ್ ಅವರು ಮೈಸೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಾನು ಮೈಸೂರು ಬಿಟ್ಟು ಹೋಗಲ್ಲ, ಸ್ಯಾಂಟ್ರೋ ರವಿ ಬಂಧನ ಆಗದೆ ನಾನಂತೂ ಬೆಂಗಳೂರಿಗೆ ಹೋಗಲ್ಲ ಅಂತ ಹೇಳಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಸಮರ್ಪಕ ರೀತಿಯಲ್ಲಿ ಮತ್ತೆ ಸಾಕಷ್ಟು ಎಫರ್ಟ್ ಅವರು ಹಾಕ್ತಾ ಇದ್ದಾರೆ. ನಿಮ್ಗೆ ಅಷ್ಟೇ ನಾವು ಹೇಳೋದು, ಅದು ಅತಿ ಶೀಘ್ರದಲ್ಲಿ ನಿಮಗೆ ಸಿಹಿ ಸುದ್ದಿ ನಾವು ಕೊಡ್ತೀವಿ ಅಷ್ಟೇ. ನಾವು ನೋಡಿ, ನಮ್ಮ ಟೀಮ್ ಈಗ ಭಾರತದ್ದು, ನಮ್ಮ ದೇಶದ್ದು 7 ಸ್ಟೇಟ್ನಲ್ಲಿ ನಮ್ಮ ಟೀಮ್ ಈಗ ಇವೆ, ಗೊತ್ತಿದೆ. ಅವರು ನಾವು ಹುಡುಕಾಡ್ತಾ ಇದ್ದೀವಿ. ಆದರೆ ನಾವು ಹೇಳ್ತೀವಿ, ನಮಗೆ ಅದು ನಂಬಿಕೆ ಇದೆ, ನಿಮಗೆ ಅತಿ ಶೀಘ್ರದಲ್ಲಿ ನಾನು ನಿಮಗೆ ಆ ಸುದ್ದಿ ಕೊಟ್ಟು ನಾನು ಇಲ್ಲಿಂದ ಹೋಗ್ತೀನಿ ಅಷ್ಟೇ ನಿಮ್ಗೆ ಹೇಳ್ತೀನಿ. ನೋಡಿ, ಅವನು ಅಂಡಮಾನ್ದಲ್ಲಿ ಇರಲಿ, ಅವನು ಬರ್ಮಾದಲ್ಲಿ ಇರಲಿ, ಅವನು ಮಣಿಪುರದಲ್ಲಿ ಇರಲಿ, ಅವನು ಯಾವ ಭೋಪಾಲ್ದಲ್ಲಿ ಇರಲಿ, ನಾವು ನಮ್ಮ ಟೀಮ್ ನನಗೆ 7 ಸ್ಟೇಟ್ನಲ್ಲಿ ನಮ್ಮ ಟೀಮ್ ಸದ್ಯಕ್ಕೆ ಇದೆ. ನಾವು ಇಲ್ಲಿ ಬಿಡೋದು ಅವನಿಗೆ ಇಲ್ಲ ಹಿಡ್ಕೊಂಡಿದ್ದು ನಂತರನೇ ಬಿಡ್ತೀನಿ ಅಷ್ಟು ನಿಮಗೆ. ನಾನು ಈ ಸರ್ತಿ ಅವ್ರಿಗೆ ಹಿಡ್ಕೊಂಡೇ ಮಾತ್ರ ಹೋಗ್ತೀನಿ, ಹಿಡದೆ ನಾನು ಹೋಗೋದಿಲ್ಲ. ಒಂದೇ ಕ್ಷೇತ್ರದಲ್ಲಿ ನಿಂತರೆ ಸಿದ್ದರಾಮಯ್ಯಗೆ ಆಪತ್ತಂತೆ, 2 ಕಡೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಉಳಿಗಾಲವಂತೆ. ಹೀಗಾಗಿ ಸಿದ್ದರಾಮಯ್ಯ ಅವರು 2 ಕ್ಷೇತ್ರದಲ್ಲಿ ತಮ್ಮ ಬಾಹುಬಲವನ್ನ ಚಾಚಬೇಕು ಅಂತ ಎಲೆಕ್ಷನ್ ಭವಿಷ್ಯವನ್ನ ನುಡಿದಿದೆ ಮನೆ ದೇವತೆ. ಒಂದೇ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತರೆ ಬಲ ಇರೋದಿಲ್ಲ, 2 ಕ್ಷೇತ್ರದಲ್ಲಿ ನಿಲ್ಬೇಕು ಅಂತ ಹೇಳಿ ದೇವಿ ಸೂಚನೆಯನ್ನ ಕೊಟ್ಟಿರೋದು. ಮಳವಳ್ಳಿಯ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ ದೇವಿ ಈ ಭವಿಷ್ಯವನ್ನ ನುಡಿದಿರೋದು. ಆದಿನಾಡು ಚಿಕ್ಕಮ್ಮ ದೇವಸ್ಥಾನದ ಅರ್ಚಕ ಲಿಂಗಣ್ಣ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತಾಡಿಸಿದ್ದಾರೆ, ನೋಡೋಣ. ಸಿದ್ದರಾಮಯ್ಯ ಅವರ ಕುಲದೇವತೆ ಆಗಿರ್ತಕ್ಕಂಥ ಆದಿನಾಡು ಚಿಕ್ಕಮ್ಮ ಅವರು ಭವಿಷ್ಯವನ್ನ ನುಡಿದಿರುವಂಥದ್ದು ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೀಗಾಗಿ ನಾನು ಏನು ಸಿದ್ದರಾಮಯ್ಯನವರ ಕುಲದೇವತೆಯ ದೇವಸ್ಥಾನ ಏನಿದೆ ಅಲ್ಲಿದ್ದೀನಿ. ಆ ಒಂದು ದೇವಸ್ಥಾನದ ಅಂದ್ರೆ ಭವಿಷ್ಯ ನುಡಿದಂತ ಅರ್ಚಕರು ಕೂಡ ನನ್ನೊಟ್ಟಿಗಿದ್ದಾರೆ. ಹಾಗಿದ್ರೆ ಏನೆಲ್ಲ ಹೇಳ್ತಾರೆ, ಅವತ್ತು ನಡೆದಂತ ಘಟನೆ ಏನು, ಇದ್ರ ಬಗ್ಗೆ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಅರ್ಚಕರೇ ನಮಸ್ಕಾರ. ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ಘಟನೆಗಳು ನಡೀತು, ಏನಾಯ್ತು? ಅವ್ರನ್ನ ನಾವು ಕರೆದಿದ್ದು ಕ್ಯಾಲರಿ ಬಿಡುಗಡೆಗೆ ಮತ್ತು ದಾಸೋಹ ಚಾಲನೆ ಕೊಡ್ಲಿಕ್ಕೋಸ್ಕರ ಕರೆದ್ವಿ. ಅವ್ರು 4:15 ಬಂದರು, ಶನಿವಾರ 7ನೇ ತಾರೀಕು. ಬಂದವ್ರನ್ನ ನಮ್ಮ ನರೇಂದ್ರ ಸ್ವಾಮಿ ಅವರು ಮತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅಮ್ಮನ ದರ್ಶನ ಮಾಡ್ಕೊಂಡು ವೇದಿಕೆಗೆ ಹೋಗೋಣ ಅಂತ ಇಲ್ಲಿ ಕರ್ಕೊಬಂದ್ವಿ. ಇಲ್ಲೇ ನಿಂತ್ಕೊಂಡಿರ್ಬೇಕಾದ್ರೆ ನಾನು ತೀರ್ಥ ಪ್ರಸಾದ ಕೊಡ್ತಾ ಇದ್ದೆ. ಕೊಡ್ಬೇಕಾದ್ರೆ ಅಮ್ಮ ಸಡನ್ನಾಗಿ ನನ್ನ ಮೈ ಪ್ರವೇಶ ಮಾಡಿದ್ದಾಳೆ. ಪ್ರವೇಶ ಮಾಡಿದಾಗ ನರೇಂದ್ರ ಸ್ವಾಮಿಗೂ ಕೂಡ ನೀವು ನಿಲ್ಲಿ
ಹೆಜ್ಜೆ ಇಡಿ ಮುಂದಕ್ಕೆ ನಿಮಗೆ 100 ಜನ ವೈರಿಗಳಿರಲಿ ನಾನು ಪಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯತೇಂದ್ರಿಗೆ ಹೇಳಿದ್ದಾರೆ. ಹಿರಿಯ ಪ್ರಾಣಿಗಳು ಅಂದರೆ ಅವ್ರ ತಂದೆಗೆ ಹಿರಿಯ ಪ್ರಾಣಿ 2 ಕಡೆಗೆ ಭುಜಬಲ ಚಾಚಬೇಕು, ಒಂದು ಕಡೆ ನಂಬಿ ಮುಂದುವರಿದು ಬೇಡ, 2 ಕಡೆ ಭುಜಬಲ ಚಾಚಿದ್ರೆ ನಾನು ಬೆನ್ನಿಂದ ನಿಂತು 2 ಕಡೆಗೂ ನಾನು ಪಾಸ್ ಮಾಡ್ತೀನಿ. 100 ಜನ ವೈರಿಗಳಿದ್ದಾರೆ, ಅವರಿಗೆಲ್ಲ ಎದುರುದು ಬೇಡ, ನಾನಿದ್ದೀನಿ, ನಿನ್ನ ಮನೆ ಕುಲದೇವತೆ ಅಂತ ಹೇಳಿದಾಳೆ. ಆಮೇಲೆ ಮತ್ತೆ ನಾನು ಮೂಲ ದೇವತೆ, ನಿಮಗೆ ನನ್ನನ್ನು ನೀವು ಅಲ್ಲಿ ಪೂಜೆ ಮಾಡ್ಬೋದು, ಆದರೆ ನಾನು ಮೂಲ ದೇವತೆ, ನೀವು ಯಾವೆಲ್ಲಾದ್ರೂ ಯಾವೆಲ್ಲಾದ್ರೂ ಒಂದ್ಸರಿ ಬಂದು ಈ ನೆಲನ ಮೆಟ್ಟಿ ನಾನು ದರ್ಶನ ಮಾಡ್ಕೊಂಡೋಗಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಹೊರಟೋಗಿದ್ದಾಳೆ. ಇದು ಇಷ್ಟ. ಅವರು ಕೂಡ ತಲೆಬಗ್ಗೆ ನಮಸ್ಕಾರ ಮಾಡ್ಕೊಂಡು ವೇದಿಕೆಗೆ ಹೋಗ್ಬಿಟ್ವಿ. ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸವಿಸ್ವಾಗಿ. ಈ ವಿಡಿಯೋ ವೈರಲ್ ಆದಮೇಲೆ ಇಷ್ಟೆಲ್ಲ ಆಗ್ತಾಯಿದೆ. ಅಮ್ಮನ ನಂಬಿದ್ರೆ 100ಕ್ಕೆ 100% ಒಳ್ಳೇದಾಗುತ್ತೆ, ಅದು ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.